ಎಲ್ಲರಿಗೂ ನಮಸ್ಕಾರ. ಶೋಭಾ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾನು ಆರೆಂಜ್ ಹಣ್ಣಿನ ಐಸ್ ಕ್ರೀಮ್ ಮಾಡುತ್ತೇನೆ. ಅಂಗಡಿಗಿಂತಲೂ ಸೂಪರಾಗಿ ಮನೆಯಲ್ಲೇ ಮಾಡಿ ತಿನ್ನಬಹುದು. ಐಸ್ ಕ್ರೀಮು ಮಕ್ಕಳಿಗೂ ದೊಡ್ಡವರಿಗೂ ಎಲ್ಲರಿಗೂ ಇಷ್ಟವಾಗುವುದು. ಆರೆಂಜ್ ಹಣ್ಣಿನ ಫ್ಲೇವರ್ ಇರುವುದರಿಂದ ಮಕ್ಕಳಿಗೂ ದೊಡ್ಡವರಿಗೆ ಬಹಳ ಇಷ್ಟವಾಗುವುದು. ಅಷ್ಟೇ ಸಾಫ್ಟಾಗಿ ಅಂಗಡಿಗಿಂತಲೂ ರುಚಿಯಾಗಿ ಮನೆಯಲ್ಲೇ ಮಾಡಿ ತಿನ್ನಬಹುದು. ಇದನ್ನು ಮಾಡಲು ನಾನು ಇಲ್ಲಿ ಒಂದು ದಪ್ಪ ತಳಿರುವ ಪಾತ್ರೆಯನ್ನು ತೆಗೆದುಕೊಂಡಿದ್ದೇನೆ. ಅದಕ್ಕೆ ಫುಲ್ ಕ್ರೀಮ್ ಇರುವ 1 ಲೀಟ್ರ್ ಹಾಲನ್ನು ತೆಗೆದುಕೊಂಡಿದ್ದೇನೆ. ಅದರಲ್ಲಿ 2 ಚಮಚದಷ್ಟು ಹಾಲನ್ನು ಬೇರೆ ತೆಗೆದಿಟ್ಟುಕೊಳ್ಳಬೇಕು. ಅದಕ್ಕೆ 2 ಚಮಚ ಕಾರ್ನ್ ಫ್ಲೋರು ಮತ್ತು 2 ಚಮಚ ಹಾಲಿನ ಪುಡಿಯನ್ನು ಹಾಕಿ ಇದನ್ನು ಗಂಟಿಲ್ಲದ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಟ್ಟುಕೊಳ್ಳಬೇಕು. ಈ ರೀತಿಯಾಗಿ ಮಾಡಿಟ್ಟುಕೊಳ್ಳಬೇಕು. ಹಾಲು ಕುದಿಯುತ್ತಾ ಇರಬೇಕು. ಈ ರೀತಿ ಚೆನ್ನಾಗಿ ಹಾಲು ಕುದಿಸಿಕೊಳ್ಳಬೇಕು. ಇದು ಗಟ್ಟಿಯಾಗಿರೋದ್ರಿಂದ ಬಹಳ ಕುದಿಸಿಕೊಳ್ಳುವ ಅವಶ್ಯಕತೆ ಇಲ್ಲ. ಕುದಿ ಬಂದ ನಂತರ ಇದಕ್ಕೆ 1 ಕಪ್ಪಿನಷ್ಟು ಸಕ್ಕರೆಯನ್ನು ಹಾಕಿ ಸಕ್ಕರೆ ಕರಗುವ ತನಕ ಇದನ್ನು ಚೆನ್ನಾಗಿ ಕುದಿಸಿಕೊಳ್ಳಬೇಕು. ಚೆನ್ನಾಗಿ ಕುದ್ದ ನಂತರ ಇದಕ್ಕೆ ಮಿಕ್ಸ್ ಮಾಡಿದ ಹಾಲಿನ ಪುಡಿ ಮತ್ತು ಕಾರ್ನ್ ಫ್ಲೋರಿನ ಮಿಶ್ರಣವನ್ನು ಹಾಕಿ ಮಂದಗಾಗುವವರೆಗೆ ಇದನ್ನು ಚೆನ್ನಾಗಿ ಸಣ್ಣ ಉರಿಯಲ್ಲಿ ಇದನ್ನು ಕುದಿಸಿಕೊಳ್ಳಬೇಕು. ಈ ರೀತಿ ಕೈ ಆಡಿಸುತ್ತಾ ಇರಬೇಕು, ಇಲ್ಲವಾದರೆ ಕೆಳಗೆ ಹೊತ್ತುವುದು. ಇದನ್ನು ತೆಗೆದು ಆರಲು ಇಡಬೇಕು. ನಂತರ ನಾನು ಇಲ್ಲಿ 1 ಕಪ್ಪು ಫ್ರೆಶ್ ಕ್ರೀಮನ್ನು ತೆಗೆದುಕೊಂಡಿದ್ದೇನೆ. ಇದನ್ನು ಬೀಟರ್ ಸಹಾಯದಿಂದ ಡಬಲ್ ಆಗುವವರೆಗೆ ಇದನ್ನು ಚೆನ್ನಾಗಿ ಬೀಟ್ ಮಾಡಿಕೊಳ್ಳಬೇಕು. ಬೀಟರ್ ಇಲ್ಲದಿದ್ದರೆ ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ಮಿಕ್ಸಿ ಮಾಡಿಕೊಳ್ಳಬಹುದು. ಈ ಫ್ರೆಶ್ ಕ್ರೀಮ್ ಹಾಕುವುದರಿಂದ ಐಸ್ ಕ್ರೀಮಿಗೆ ಅಂಗಡಿ ರುಚಿ ಬರುವುದು. ಅಷ್ಟೇ ಸಾಫ್ಟಾಗಿ ರುಚಿಯಾಗಿ ಇದು ಮನೆಯಲ್ಲೇ ಮಾಡಿದ ಐಸ್ ಕ್ರೀಮ್ ಅಂತ ಗೊತ್ತಾಗುವುದಿಲ್ಲ, ಅಷ್ಟು ರುಚಿಯಾಗಿ ಬರುವುದು. ಈ ರೀತಿ ಬೀಟ್ ಮಾಡಿಕೊಳ್ಳಬೇಕು. ನಂತರ ನಾನು ಇಲ್ಲಿ 2 ಆರೆಂಜ್ ಹಣ್ಣನ್ನು ತೆಗೆದುಕೊಂಡಿದ್ದೇನೆ. ಅದನ್ನು ಕಟ್ ಮಾಡಿ ಇದರ ರಸವನ್ನು ಜರಡಿ ಸಹಾಯದಿಂದ ತೆಗೆದುಕೊಳ್ಳಬೇಕು. ಈ ರೀತಿಯಾಗಿ ರಸವನ್ನು ತೆಗೆದುಕೊಂಡು ನಂತರ ಒಂದು ಅಗಲವಾದ ಪಾತ್ರೆಗೆ ಆರಿದ ಹಾಲಿನ ಮಿಶ್ರಣವನ್ನು ಹಾಕಿ ನಂತರ ಬೀಟ್ ಮಾಡಿದ ಫ್ರೆಶ್ ಕ್ರೀಮನ್ನು ಹಾಕಿಕೊಳ್ಳಬೇಕು. ನಂತರ ಇದಕ್ಕೆ ಅರ್ಧ ಡಬ್ಬಿಯಷ್ಟು ಮಿಲ್ಕ್ ಮೇಡನ್ನು ಹಾಕಿಕೊಳ್ಳಬೇಕು. ನಂತರ ಆರೆಂಜ್ ಜ್ಯೂಸನ್ನು ಹಾಕಿ ಇದಕ್ಕೆ ಆರೆಂಜ್ ಫುಡ್ ಕಲರನ್ನು ಹಾಕಿಕೊಳ್ಳಬೇಕು. ನಂತರ ಇದಕ್ಕೆ ಆರೆಂಜ್ ಎಸೆನ್ಸನ್ನು ಹಾಕಿ ಇದನ್ನು ಚೆನ್ನಾಗಿ ಬೀಟರ್ ಸಹಾಯದಿಂದ ಸ್ವಲ್ಪ ಹೊತ್ತು ಇದನ್ನು ಬೀಟ್ ಮಾಡಿಕೊಳ್ಳಬೇಕು. ಎಲ್ಲ ಮಿಕ್ಸ್ ಆಗುವ ಹಾಗೆ ಚೆನ್ನಾಗಿ ಬೀಟ್ ಮಾಡಿಕೊಂಡು ನಂತರ ಇದನ್ನು ಒಂದು ಏರ್ ಕಂಟೈನರ್ ಡಬ್ಬಿಗೆ ಹಾಕಿ ಈ ರೀತಿ ಹಾಕಿ ನಂತರ ಮೇಲೆ ಮುಚ್ಚಳ ಮುಚ್ಚಬೇಕು. ನಂತರ ಪ್ಲಾಸ್ಟಿಕ್ನಿಂದ ಈ ರೀತಿ ಕವರ್ ಮಾಡಿಕೊಳ್ಳಬೇಕು. ಈ ರೀತಿ ಕವರ್ ಮಾಡಿಕೊಂಡು ಇದನ್ನು 8 ಗಂಟೆಗಳ ಕಾಲ ಫ್ರಿಜ್ಜರಲ್ಲಿ ಇಡಬೇಕು. ಈಗ 8 ಗಂಟೆಗಳ ಕಾಲ ಫ್ರಿಜ್ಜರಲ್ಲಿ ಇಟ್ಟು ಆಗಿದೆ. ಈಗ ಐಸ್ ಕ್ರೀಮು ರೆಡಿಯಾಗಿದೆ. ಈಗ ಇದನ್ನು ಒಂದು ಬಟ್ಟಲಿಗೆ ಸರ್ವ್ ಮಾಡಬೇಕು. ನೋಡಿ ಎಷ್ಟು ಸೂಪರಾಗಿ ಸಾಫ್ಟಾದ ರುಚಿಯಾದ ಐಸ್ ಕ್ರೀಮು ಮನೆಯಲ್ಲೇ ರೆಡಿಯಾಯಿತು. ಮಕ್ಕಳಂತೂ ಬಹಳ ಇಷ್ಟಪಟ್ಟು ತಿನ್ನುತ್ತಾರೆ.